ಇವತ್ತು ನಾವೆಲ್ಲ ಹಾಸನ ಜಿಲ್ಲೆಗೆ ತಾಯಿ ಅಶ್ನಾಂಬೆಯ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೋಸ್ಕರ, ನಿಮ್ಮ ಆಶೀರ್ವಾದ ಪಡ್ಲಿಕ್ಕೋಸ್ಕರ, ದೇವಿರಮ್ಮನ ಬಲವನ್ನ ಬೇಡಲಿಕ್ಕೆ, ಚೆನ್ನಕೇಶ್ವರ ಶಕ್ತಿ ಇದೆ ಅಂತ ಹೇಳಿ ಆ ಶಕ್ತಿ ದೇವರ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಾವೆಲ್ಲ ನಿಂತಿದ್ದೇವೆ. ನಮ್ಮ ಅಭ್ಯರ್ಥಿ ವೇದಿಕೆಯ ಮೇಲೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕ್ಷಮಿಸಬೇಕು. ಯಾಕೆಂದ್ರೆ ಇದು ಕೆಪಿಸಿಸಿಯಿಂದ ನಡೀತಾ ಇರುವಂತ ಚುನಾವಣಾ ಪ್ರಚಾರ ಸಭೆ. ಅವ್ರ ಅಕೌಂಟ್ಗೆ ಎಲೆಕ್ಷನ್ ಕಮಿಷನ್ ಬರೆದ್ಬಿಡ್ತಾರೆ. ಅದಕ್ಕೆ ಅವ್ರ ಹೆಸರು ನಾವು ಹೇಳಕ್ ಆಗುದಿಲ್ಲ, ಅವ್ರ ಸ್ಟೇಜ್ ಮೇಲೂ ನಾವು ಕರೀದಿಲ್ಲ. ಅದಕ್ಕೆ ನೀವು ಯಾರು ಅನ್ನಂತ ಭಾವನೆ ಬೇಡ. ಒಟ್ಟೊಳಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಮ್ಮ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಈ ಚುನಾವಣಾ ಸಾಯ್ತಪ್ಪ ಸ್ವಲ್ಪ ಕೂತ್ಕೊಂಡು ಹೇಳ್ತೀನಿ. ಫಸ್ಟ್ ಕ್ಲಾಸ್ ಚೇರ್ಗಳಿದೆ, ಚೇರ್ ಬಿಟ್ಟು ಕಾಲಿರೋ ಚೇರ್ನ ಬಿಡಕ್ ಹೋಗ್ಬಿಡಿ. ಚೇರ್ಗೆಲ್ಲ ಹೊಡೆದಾಡ್ತಾ ಇದ್ದೀವಿ ನಾವು. ಇವತ್ತು ನಾನು ನೋಡಿದೆ, ಈ ಬೇಲೂರು ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ನಾವು ಸೀಟೆಲ್ಲ ಕಳ್ಕೊಂಡಿದ್ದು. ಆಮೇಲೆ ಮಧ್ಯದಲ್ಲಿ ಬಂದು ನಮ್ಮ ಮುಖಂಡರುಗಳೆಲ್ಲ ಬಂದು ತಪ್ಪಾಯ್ತು, ಮುಂದಕ್ಕೆ ನಾವು ತಪ್ಪು ಮಾಡೋದಿಲ್ಲ ಅಂತ ಹೇಳಿ ಕೆಲವರೆಲ್ಲ ಬಂದು ಕೇಳ್ಕೊಂಡ್ರು. ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿನ, ಕಾಂಗ್ರೆಸ್ ಅಭ್ಯರ್ಥಿನ ಮುಂದಕ್ಕೆ ಗೆಲ್ಸ್ತೀವಿ, ಈಗೂ ಗೆಲ್ಸ್ತೀವಿ ಅಂತ ಹೇಳಿದ್ಮೇಲೆ ಇವತ್ತು ಎಲ್ಲ ಒಗ್ಗಟ್ಟಿನಿಂದ ಕೃಷ್ಣೇಗೌಡರು ಆದಿಯಾಗಿ, ರಾಜಶೇಖರ್ ಆದಿಯಾಗಿ, ಶಿವರಾಮ್ ಅವರೆಲ್ಲ ಸೇರಿ ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡ್ತಾ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು ಅಂತ. ಈಗ ಸೀಟ್ ಕಳ್ಕೊಂಡ್ರಿ, ಲಾಸ್ ಯಾಗಾಯ್ತು? ನಿಮ್ ಲಾಸ್ ಆಯ್ತು. 136 ಜನ ಈ ರಾಜ್ಯದಲ್ಲಿ ಸೀಟ್ ಅನ್ನ ಕೊಟ್ರು. 136 ಜನ ಕೊಟ್ಟಕ್ಕೆ ಏನಾಯ್ತು? ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು. ಎಲ್ಲರಿಗೂ ಕೂಡ 2 ಕೋಟಿ ಕುಟುಂಬಗಳು ನೇರವಾಗಿ ಒಂದಲ್ಲ ಒಂದು ರೀತಿ ಅವ್ರಿಗೆ ಸಹಾಯ ಆಯಿತು. ಸುಮಾರು 7 ಕೋಟಿ 4.25 ಕೋಟಿ 5 ಕೋಟಿ ಅಷ್ಟು ಜನರಿಗೆ ಸರ್ಕಾರದಿಂದ ನೇರವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಕ್ಕೆ ಇವತ್ತು ಸಹಾಯ ಆಯಿತು. ನಿಜನ ಸುಳ್ಳ ಅಷ್ಟು ಹೇಳಿ ಸಾಕು, ನನಗೆ ಬೇರೆ ಏನು ಬೇಡ. ಇವತ್ತು ನಾನು ತಮಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದೆ ಬಿಜೆಪಿ ಸರ್ಕಾರ ರಾಷ್ಟ್ರದಲ್ಲಿ ಬಂದಿತ್ತು, 26 ಜನ ಗೆದ್ದಿದ್ರು, 27 ಸುಮಲತಾ ಅವ್ರದೇ ಪಾರ್ಟಿ ಅಡ್ಜಸ್ಟ್ಮೆಂಟ್ ಬೆಂಬಲವಾಗಿ ನಿಂತಿದ್ರು. ಈಗ ನಮ್ಮ ಸ್ಥಳೀಯ ಎಂಪಿ ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರು ಕೊಟ್ಟ ಮಾತು ಏನಾಯ್ತು? ಯಾವ್ದಾದ್ರು ಒಂದು ಭರವಸೆಯನ್ನ ಬಿಜೆಪಿ, ಇಲ್ಲಿ ಬಿಜೆಪಿ ಅವರಿಬ್ರು ಸೇರಿ ಒಂದಾಗಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಹಿಂದೆ ಇಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಬಿಜೆಪಿ ಅವರು ಬಿ ಟೀಮ್ ಅಂತ ಕರೆದಿದ್ರು. ಈಗ ಬಿ ಟೀಮ್ ಹೊರಟೋಯ್ತು, ಈಗ ಪಾರ್ಟ್ನರ್ಶಿಪ್ ಆಗ್ಬಿಟ್ಟಿದ್ದಾರೆ, ಇಬ್ರು ಪಾರ್ಟ್ನರ್ಗಳಾಗ್ಬಿಟ್ಟಿದ್ದಾರೆ. ನಾನು ಕೇಳಲಿಕ್ಕೆ ನಾನು ಬಯಸ್ತೇನೆ, ಆ ಪಾರ್ಟ್ನರ್ಗಳಿಗೆ ನೀವು ಮಾತಾಡಿದ್ರಿ, ನಮಗೆ ಓಟ್ ಕೊಡಿ, ನಾನು ಎಲ್ಲ ಕಪ್ಪಣ ಎಲ್ಲ ತಗೊಬಂದ್ಬಿಡ್ತೀನಿ ವಿದೇಶದಿಂದ, ಕಪ್ಪಣ ತಂದು ಜನಧನ್ ಅಕೌಂಟ್ ಓಪನ್ ಮಾಡಿಸಿ ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೆ ಏನಾದ್ರು ಆ ದುಡ್ಡು ಬಂತ? ಬರ್ಲಿಲ್ಲ. ಆಯ್ತು, ನೀವೆಲ್ಲ ರೈತರ ಮಕ್ಕಳು, ರೈತರೆಲ್ಲ ಇಲ್ಲಿದ್ದೀರಿ. ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ನೀವು ಬೆಳೆದಂತ ಬೆಲೆಗೆ ಏನಾದ್ರು ಡಬಲ್ ಆಯ್ತಾ? ಇಲ್ಲ, ಅಷ್ಟು ಹೇಳಿ ಯಾರು ಏನು ಹಾಕ್ಲಿಲ್ಲ. ಸೊ ಹಂಗೆ
ಯಾವ ಒಬ್ಬರೇ ಇಲ್ಲ. ಉದ್ಯೋಗ ಅಂತ ಒಂದು ಹಳ್ಳಿಲಿ ಒಬ್ಬ ಕೊಡ್ಲಿಲ್ಲ, ಅದು ಬೇರೆ ವಿಚಾರ. ಹಾಗೆ ಯಾರಿಗೂ ಯಾವ ತರದ ಅಧಿಕಾರ ಕೂಡ ಸಿಗ್ಲಿಲ್ಲ, ಬೆಂಬಲ ಕೂಡ ಸಿಗ್ಲಿಲ್ಲ, ಸಹಾಯ ಆಗ್ಲಿಲ್ಲ. ನಾನು ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದೆ, ಯಾವರಕ್ಕೆ ಹೋಗ್ಬಿಡಿ, ಮುಂದಕ್ಕೆ ಈ ರಾಜ್ಯದಲ್ಲಿ ದಳ ಬರೋದಿಲ್ಲ, ಬಿಜೆಪಿ ಬರೋದಿಲ್ಲ, ಆ ನಾಣ್ಯ ಎಲ್ಲ ಸೌದೋಯ್ತು, ಸುಮ್ಮನೆ ಬರೀ ಖಾಲಿ ಮಾತಾಡ್ತಾ ಇದ್ದಾರೆ, ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗೋ ಪೂಜಾರಿ ಅಂತ ಬರೀ ಖಾಲಿ ಡಬ್ಬ ಆಡಿಸ್ತಾ ಇದ್ದಾರೆ ಇಬ್ರು, ಬೇಡ ಅಂತ ಹೇಳಿದೆ. ಆಗ ಇನ್ನೊಂದು ಮಾತು ಹೇಳಿದೆ ನಾನು ಬಂದು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದಕ್ಕೇನಾಯ್ತು? 5 ಗ್ಯಾರಂಟಿಗಳನ್ನ ನಾನು ಸಿದ್ದರಾಮಯ್ಯನವರು ಏನು ಮಾತು ಕೊಟ್ಟಿದ್ದು, ಯಾವ ಚೆಕ್ಗೆ ಸೈನ್ ಹಾಕಿದ್ದು, ಆ ತಾಯಂದಿರ ಬದುಕು ಹಸನಾಗಬೇಕು. ಆ ಮನೆಯಲ್ಲಿ ಜ್ಯೋತಿ, ಇವತ್ತು ನಾವು ಜ್ಯೋತಿ ಬೆಳೆಸಿದ್ದೇವೆ, ಆ ಜ್ಯೋತಿಯನ್ನ ಇವತ್ತು ನಿಮ್ಮ ಮನೆಯಲ್ಲಿ 200 ಯೂನಿಟ್ ವರೆಗೂ ಬೆಳಗಬೇಕು. ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಎಲ್ಲ ನನ್ನ ತಾಯಂದಿರ ಅವ್ರ ಅಕೌಂಟ್ಗೆ ಯಾವ ಮೀಡಿಯೇಟರ್ ಇದೆ 2,000 ರೂಪಾಯಿ ಕಳಿಸ್ಬೇಕು. ಅನ್ನಭಾಗ್ಯ 10 ಕೆಜಿ ಅಕ್ಕಿ ಕೊಡಬೇಕು. ಎಲ್ಲ ನನ್ನ ತಾಯಂದಿರು ಹಳೆ ಬೀಳಿಗೆ ಬೆಂಗಳೂರಿಂದ ಬರಬೇಕು, ಆಸ್ತಾಂಬೆಗೆ ಬರಬೇಕು, ಧರ್ಮಸ್ಥಳಕ್ಕೆ ಬರಬೇಕು, ಎಲ್ಲ ಕಡೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ನೆಂಟರ ಮನೆಗೆ ಹೋಗ್ಬೇಕು, ತಂದೆ ಮನೆಗೆ ಹೋಗ್ಬೇಕು, ಮಾವನ ಮನೆಗೆ ಹೋಗ್ಬೇಕು ಅಂತೇಳಿ ಫ್ರೀಯಾಗಿ ಓಡಾಡಿ ಅಂತ 5 ಯೋಜನೆ ತಂದು ಅನುಷ್ಠಾನ ತಂದವೋ ಇಲ್ಲೋ ಅಷ್ಟು ಹೇಳಿ ಸಾಕು. ನೋಡಿ, ಸೈನ್ ಹಾಕಿ ಕಳಿಸಿದ ತಾನೇ ನಿಮ್ಗೆಲ್ಲ ಇಂಪ್ಲಿಮೆಂಟ್ ಆಯ್ತು ತಾನೇ ಇದು. ಅದಕ್ಕೆ ಇವತ್ತು ನಾವು ನಿಮ್ಗೆ ಕೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ನಾವು ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಕೊಟ್ಟ ಮಾತನ್ನ ಉಳಿಸ್ಕೊಂಡದಕ್ಕೆ ಇವತ್ತು ನೀವು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ನೀರಾವರಿ ಯೋಜನೆ ರೈತರಿಗೋಸ್ಕರ ಪಾಪ ಏನ್ ನಮ್ಮ ಎತ್ತಿನೊಳೆ ನೀರಿಗೂ ಟೀಕೆ ಮಾಡೋರೆ, ನಮ್ಮ ಯೋಜನೆಗಳಿಗೂ ನೀರನ್ನು ಮಾಡಿದ್ರೆ. ನಾನು ಜನತಾ ದಳದವ್ರು ಕೇಳೋದಿಷ್ಟೇ, ನಿಮ್ಮ ಅವಧಿಯಲ್ಲಿ ಈ ನೀರಾವರಿ ಯೋಜನೆಗೆ ಈಗ ಎತ್ತಿನೊಳೆ ನೀರು ಕೆಲಸ ಪ್ರಾರಂಭ ಆಗಿ ನೀರಾಗಲೇ ಹೆಚ್ಚು ಕಮ್ಮಿ ಸ್ಟಾರ್ಟಿಂಗ್ ಆಗಿದೆ. ಎಲೆಕ್ಷನ್ ಆದ ತಕ್ಷಣ ಫಸ್ಟ್ ಫೇಸ್ ನೀರು ಈಚೆ ಬಂದ್ಬಿಡ್ತದೆ. ಎಷ್ಟು ಕೋಟಿ ಅನುಕೂಲ ಆಗಿದೆ. ಯಾರು ಅನುಕೂಲ? ಅದು ದೇವೇಗೌಡರು ಮಾಡಿದ್ರು, ಕುಮಾರಸ್ವಾಮಿ ಮಾಡಿದ್ರು, ಎತ್ತಿನೊಳೆ ಯೋಜನೆ ರೇವಣ್ಣ ಮಾಡಿದ್ರು, ಮಾಡಿದ್ದು ಸಿದ್ದರಾಮಯ್ಯನವರು. ಆ ಕುಂಡಿದ ಏನ ಕೆಲಸ ದಳದ ಗೌರ್ಮೆಂಟ್ ನಾನ್ ಮಾಡಿದೆ ಅಂತ ಕೇಳಕ್ಕಾಗಲ್ಲ. ಅಲ್ಲಿ ಕೋಲಾರ ಹೇಳ್ಬಿಟ್ರು ಇವೆಲ್ಲ ಬಗ್ಗೆ ಏನು ಸಾಧ್ಯ ಇಲ್ಲ ಅಂತ ತೋರಿಸ್ದೆ. ಇನ್ನ ಮುಂದಕ್ಕೆ ನೆಕ್ಸ್ಟ್ ಇಯರ್ ಇಷ್ಟೊತ್ತಿಗೆ ನೀರನ್ನ ತಂದು ಶಿವಲಿಂಗೇಗೌಡರು ಕಾಯ್ತಾ ಇದ್ದಾರೆ. ಫಸ್ಟ್ ನೀರು ನನಗೆ ಲಾಭ. ಹಂಗೆ ಕಾಯ್ಕೊಂಡು ಕೂತವ್ರೆ ಶಿವಲಿಂಗೇಗೌಡರು. ಅಣ್ಣ ನನಗೆ ಫಸ್ಟ್ ನೀರು ಬೀಳೋದು ಅಂತವ್ರೆ. ನಾನು ನಿನಗೆಲ್ಲ ಕಡೆಯ ಫಸ್ಟ್ ಬೇಲೂರು ಬೀಳೋದು ನೀರು ಅಂತ ನಾನು ಹೇಳ್ತೀನಿ. ಸೊ ಹಂಗೆ ಈಗ ಏನಾದ್ರು ಫಸ್ಟ್ ಲಾಟ್ರಿ ಹೊಡೆದ್ರೆ ನಿಮ್ಮ ಹಾಸನಕ್ಕೆ ಅದು ಕೂಲಿ ಕೊಡ್ಬೇಕು ಇಲ್ಲೋ ನೀವು ಹೇಳಿ. ಯಾವ ರೀತಿ ಕೂಲಿ ಕೊಡ್ತೀರಾ? ಯಾವ ರೀತಿ ಕೂಲಿ ಕೊಡ್ತೀರಾ? ಈಗ ಹಿಂದೆ ಎಂಪಿಗೆ ಎಲ್ಲ ದಳದವ್ರನ್ನ ಗೆಲ್ಸ್ಬಿಟ್ರಿ. ನಿಮ್ಗೇನಾದ್ರು ಅನುಕೂಲ ಆಗಿದ್ಯಾ? ಆ ಎಂಪಿ ಒಬ್ಬ ಈಗ ದೇವೇಗೌಡರು ಮೊಮ್ಮಗನ ನಿಲ್ಲಿಸ್ಬಿಟ್ರಿ. ಈಗ ನಾವೊಂದು ಹೊಸ ಟಗರನ್ನ ನಿಲ್ಲಿಸಿದ್ವಿ. ನಮ್ದು ಟಗರು, ನಮ್ದು ಎತ್ತು ಸರಿಯಾಗಿದೆ. ನಮ್ಮ ಅನುಪಮ ಪಾಪ 2 ಸರಿ ಸೋತವಳೆ. ನಮ್ಮ ಹುಡುಗ ಸೋತವ್ರೆ. ಅವ್ರ ಮಣ್ಣಿಗೆ ನೀವು ಸಹಾಯ ಮಾಡಬೇಕು ತಾಯಿ. ನನ್ನ ಮತ ನಿನ್ನ ಮತ ಭಿಕ್ಷಾ, ಈ ಹಾಸನ ಜಿಲ್ಲೆಯ ಮತ ಭಿಕ್ಷಾ ಈ ಮಣ್ಣಿಗೆ ಹಾಕ್ಬೇಕು. ನೀವೆಲ್ಲ ಈ ತಾಯಿ ಮಣ್ಣಿಗೆ, ಈ ಮಣ್ಣಿಗೆ ಹಾಕ್ಬೇಕು ನೀವು. ಈ ತಾಯಿ ಮಣ್ಣಿಗೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ.
ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಕ್ಯಾಂಡಿಡೇಟ್ ಹೊತ್ತು ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ. ಇಲ್ಲಿ ತಾವೆಲ್ಲ ನನ್ನ ಸೋದರಿ ಬಂಡ್ಲಗೆ ತಾವೆಲ್ಲ ಮತ ಹಾಕ್ಬೇಕು. ಅದನ್ನ ಕೇಳಲಿಕ್ಕೆ ನಿಮ್ ಮುಂದೆ ನಾನು ನಿಂತಿದ್ದೇನೆ. ನಮ್ಮ ನೀರಾವರಿ ಯೋಜನೆ ಇವತ್ತು ಬಿಜೆಪಿ ಅಲ್ಲ ರೀ, ಏನು ಬೇಡ, ಬರಗಾಲ ಬರಗಾಲದಲ್ಲಿ ಏನಾದ್ರು ಒಂದು ಸಣ್ಣ ಕೆಲಸಕ್ಕೆ 100-150 ದಿನ ₹1 ದುಡ್ಡು. ದೇವೇಗೌಡನ ಬರಗಾಲದ ವಿಚಾರ ಮಾತಾಡಿದ್ರೇನ್ರಿ? ಆ MP ಏನಾದ್ರು ಮಾತಾಡಿದ್ರೇನ್ರಿ? MP ಏನಾದ್ರು ಮಾತಾಡಿದ್ರೇನ್ರಿ? ಇನ್ ಯಾಕೆ ಓಟ್ ಕೇಳ್ತಾ ಇದೀಯಪ್ಪ? ಯಾಕೆ ಓಟ್ ಕೇಳ್ತಾ ಇದೀಯ? ನಿನ್ನ ಸಾಧನೆ ಏನ್ ಹೇಳ್ರಿ ಸ್ವಲ್ಪ ಈ ಜಿಲ್ಲೆ ಜನತೆಗೆ. ನಾನು ವೈಯಕ್ತಿಕವಾಗಿ ನಾನು ಮಾತಾಡೋದು ನಂಗೆ ಇಷ್ಟ ಇಲ್ಲ. ಪಾಪ ಗೌಡ್ರು ನನ್ನ ಮೇಲೆ ಏನೇನೋ ಆರೋಪ ಮಾಡ್ತಾ ಇದ್ದಾರೆ. ಇರ್ಲಿ, ನಾನ್ ಕೇಳ್ತೀನಿ, ಈಗ ಸುಮ್ಮನೆ ಇಲ್ಲಿ ವೇಸ್ಟ್ ಮಾಡೋದು ಬೇಡ. ಅಲ್ಲಿ ಬೆಂಗಳೂರಿನಲ್ಲಿ ಉತ್ತರ ಕೊಡ್ತೀನಿ ಅದಕ್ಕೆಲ್ಲ, ಇಲ್ಲಿ ಉತ್ತರ ಕೊಡೋದು ಬೇಡ. ಅದಕ್ಕೆ ನಾನ್ ನಿಮ್ಗೆ ಹೇಳೋದು ಇಷ್ಟೇ. ಈಗ ಬಿಜೆಪಿ ಅವರು ಮಾತು ಹೇಳಿದ್ರು, ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದಂತೂ ಆಗ್ಲಿಲ್ವಲ್ಲ? ಆಯ್ತಾ ಡಬಲ್? ಈಗ ದಳದ ಸಿಂಬಲ್ ಆದ್ರೂ ಒಂದೇ, ಎರಡು ಒಂದೇ. ನೀವು ಕೇಳ್ಬೇಕು. ನೀವು ಈಗ 3 ಜನ ನೋಡಿ, ಎಂತ ಚಾನ್ಸು ಫ್ಯಾಮಿಲಿಗೆ. ಯಾರು ಒಬ್ಬ ಕಾರ್ಯಕರ್ತ ಸಿಕ್ಕಿಲ್ವೇನ್ರಿ? ಯಾರು ಸಿಕ್ಕಿಲ್ವ ಕಾರ್ಯಕರ್ತ? 3 ಜನನು ಗೌಡ್ರು ಮೊಮ್ಮಗ, ಗೌಡ್ರು ಮಗ, ಗೌಡ್ರು ಅಳಿಯ. ಏನಪ್ಪ ಇದೇನು ರಾಜಕಾರಣ? ಇದು ಕುಟುಂಬದ ರಾಜಕಾರಣ ಅಲ್ವೇನ್ರಿ? ಎಷ್ಟು ದಿನ ಇದಕ್ಕೆ ಮಾಡ್ತೀನಿ. ಅದಕ್ಕೆ ನಾನು ಹೇಳ್ತಾ ಇರೋದಿಷ್ಟೇ, ಇವತ್ತು ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ. ಇದನ್ನ ತಾವು ಗಮನ ಇಟ್ಕೊಳ್ಳಿ. ಇವತ್ತು ನಾವು ಜಾತಿ ಮೇಲೆ ಓಟ್ ಕೇಳ್ತಾ ಇಲ್ಲ, ನಾವು ನೀತಿ ಮೇಲೆ ಓಟ್ ಕೇಳ್ತಾ ಇದ್ದೀವಿ. ಮುಂದಕ್ಕೆ ನೀವು ತಿಳ್ಕೊಳ್ಳಿ, ಇದು 4.25 ವರ್ಷ ಅಲ್ಲ ಈ ಸರ್ಕಾರ, 10 ವರ್ಷದ ಸರ್ಕಾರ ಇದು. 10 ವರ್ಷದ ಸರ್ಕಾರ ಇದು. ನಿಮ್ಮ ಸೇವೆನ ಮಾಡ್ತೀವಿ. ನಮ್ಮ ಗ್ಯಾರಂಟಿನ ಯಾರು ಮುಟ್ಟಕ್ಕಾಗಲ್ಲ. ಗೌಡ್ರು ಹೇಳ್ಬಿಟ್ಟವ್ರೆ, ಈ ಎಲೆಕ್ಷನ್ ಆದ್ಮೇಲೆ ಏನೋ ಸರ್ಕಾರ ಬಿದ್ದೋದಂತಂದ್ರೆ. ಎಲ್ಲಿ ಬಿದ್ದೋಗುತ್ತೆ? ಏನ್ ಮಡ್ಕೆನ ಇದು? ಮಡ್ಕೆನಾ? ಮಡ್ಕೆನೇನ್ರಿ ಇದು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮ ಹಸ್ತದಿಂದ, ನಿಮ್ ಕೈಯಿಂದ ಈ ಬೆರಳಲ್ಲಿ ಅದ್ಬಿ, ಈ ಬೆರಳಲ್ಲಿ 136 ಸೀಟ್ ಕೊಟ್ಟಿದ್ದೀರಿ. ಇನ್ನ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಟ್ರಂಕ್ ಎಲ್ಲ ಖಾಲಿ ಆಗೋದು. ಸಿದ್ದರಾಮಯ್ಯರು ಸ್ವಲ್ಪ ತಡಿ ಅಂತ ಹೇಳವ್ರೆ, ಸುಮ್ಮನೆ ತಡ್ಕೊಂಡಿದ್ದೀವಿ ನಾವು. ತಡಿ ಅಂತ ಹೇಳವ್ರೆ, ತಡ್ಕೊಂಡು ಸುಮ್ಮನೆ ಇದ್ದೀವಿ. ಆಮೇಲೆ ಈಗೆಲ್ಲ ಮಾತಾಡೋ ಸಂದರ್ಭದಲ್ಲಿ ಇವತ್ತು ನಾನು ಹೇಳೋದಿಷ್ಟೇ. ಬಹಳ ವಿಚಾರ. ಈಗ ಕೇಂದ್ರ ಪಾರ್ಟಿ ನಮ್ಮ AICC ನಾವ್ ಹೆಂಗೆ ಗ್ಯಾರಂಟಿಗಳು ಕೊಟ್ಟೋ ಹಂಗೆ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ಗ್ಯಾರಂಟಿಗಳನ್ನ ಸೈನ್ ಹಾಕಿ ಕಳ್ಸಿಕೊಟ್ಟಿದ್ದಾರೆ. ಏನು? ಮಹಾಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ 1 ಲಕ್ಷ ರೂಪಾಯಿ ವರ್ಷಕ್ಕೆ. ಎಷ್ಟು? 1 ಲಕ್ಷ. ಹೆಣ್ಮಕ್ಳಿಗೆ ತಿಂಗಳಿಗೆ 8,500 ರೂಪಾಯಿ. ಯುವಕರಿಗೆ, ಉದ್ಯೋಗ ಇದ್ದವರಿಗೆ 1 ಲಕ್ಷ ರೂಪಾಯಿ. ಆರೋಗ್ಯ ವಿಮೆ 25 ಲಕ್ಷ ರೂಪಾಯಿವರೆಗೂ ಯಾರು ಕೂಡ ಬಿಲ್ ಕಟ್ಟಂಗಿಲ್ಲ ಆರೋಗ್ಯದಲ್ಲಿ ಅಂತ ಕಾನೂನು. ರೈತರಿಗೆ ಸ್ವಾಮಿನಾಥನ್ ಆಯೋಗ ರಚನೆ ಮಾಡಿದ್ದಂತ ಏನು ವರದಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಹಣ ಕೊಡಂತ ಕೆಲಸ. ಬಹಳ ವಿಚಾರ ನನಗೆ ಮಾತಾಡಕ್ ಇಷ್ಟ ಇದೆ. ಏನ್ ಹೇಳಿಕೆಗಳು, ಸವಾಲುಗಳು, ಏನ್ ವಿಜಯನ ಹೇಳ್ತಾ ಇದ್ದಾರೆ. ಏನ್ ಕಾಂಗ್ರೆಸ್ ಈ ಎಲೆಕ್ಷನ್ ಆಗೋದ್ಮೇಲೆ ನಮ್ಮ ಗ್ಯಾರಂಟಿಗಳು ನಿಂತೋಗ್ಬಿಡ್ತಾವಂತೆ. ಅವ್ರು ಯಾರ ಇನ್ನೊಬ್ಬ ಹೇಳ್ತಾನೆ 420 ಗ್ಯಾರಂಟಿ ಅಂತ ಹೇಳ್ತಾನೆ. ಅಲ್ಲ ರೀ, ಮೋದಿ ಗ್ಯಾರಂಟಿ ಹೇಳಿದ್ರಲ್ಲ, ಒಂದು ಗ್ಯಾರಂಟಿ ಯಾರಿಗಾರು ಅನುಕೂಲ ಆಗಿದ್ಯೇನ್ರಿ? ಒಬ್ಬೊಂದು ಅನುಕೂಲ ಆಗಿದ್ಯೇನ್ರಿ? ಬರೀ ಭಾವನೆ. ನಮ್ದು ಬದುಕು. ಹೇಳ್ತೀನಿ, ಬರ್ಕೊಳ್ಳಿ, ನೀವೆಲ್ಲ ಪೇಪರ್ ಬರ್ಕೊಳ್ಳಿ. ಹಾಸನದಲ್ಲೂ ಕಾಂಗ್ರೆಸ್, ಬೆಂಗಳೂರು ಗ್ರಾಮ
ಬೆಂಗಳೂರಲ್ಲೂ ಕಾಂಗ್ರೆಸ್, ಮಂಡ್ಯದಲ್ಲೂ ಕಾಂಗ್ರೆಸ್, ಕೋಲಾರದಲ್ಲೂ ಕಾಂಗ್ರೆಸ್. ಇವತ್ತು ಪೇಪರ್ ನೋಡಿದೀರಾ, ಬಿಜೆಪಿ ಅವ್ರದ್ದು ಚೊಂಬು ಅಂತ ಬಂದ್ಬಿಡಿದೆ ಅಂತ ಅಡ್ವರ್ಟೈಸ್ಮೆಂಟ್. ಹಂಗೆ ಜನ ಕ್ಯಾಂಡಿಡೇಟ್ ಹೋಟೆಲ್ ಚಂಪ್ ಕೊಡ್ತಾರೆ. ಅವ್ರೇನ್ ಚಂಪ್ ಕೊಟ್ಟವ್ರೆ, ಅವ್ರಿಗೆ ವಾಪಸ್ ಚಂಪ್ ಕೊಡ್ತಾರೆ. ಇದೇ ಅವ್ರಿಗೆ ಗ್ಯಾರಂಟಿ. ಏನ್ ಗ್ಯಾರಂಟಿ? ಚಂಪೆ ಗ್ಯಾರಂಟಿ. ಅದಕ್ಕೆಲ್ಲ ಸಿದ್ಧ ಆಗ್ಬೇಕು. ಬೇಲೂರಲ್ಲಿ ಕನಿಷ್ಠ 20,000 ಅಂತರದಿಂದ ನಮ್ ಕ್ಯಾಂಡಿಡೇಟ್ ಗೆಲ್ಸ್ಬೇಕು. ಅಷ್ಟು ಮಾಡಿ ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.